ಶ್ರೀ ಗುರುಭ್ಯೋ ನಮಃ. ನನ್ನ ಅತ್ಯಂತ ಗೌರವಾನ್ವಿತರು, ಭಾಳ ರೆಸ್ಪೆಕ್ಟ್ಫುಲ್ ಆದಂಥ ಗುರುಗಳಿಗೆ ನನ್ನ ಪ್ರಥಮ ಪ್ರಣಾಮಗಳನ್ನು ಹೇಳ್ತಾ, ರಾಜಾರಾಮ್ ಸರ್ ಇದ್ದಾರೆ, ನನ್ನ ಬಹು ಆತ್ಮೀಯರಾದಂತಹ ವರಾಮೂರ್ತಿ ಸರ್ ಇದ್ದಾರೆ, ರಾಜನ್ ಸರ್ ಇದ್ದಾರೆ, ನನ್ನ ಗುರುಗಳು, ನನ್ನನ್ನು ಮೆಡಿಟೇಷನ್ಗೆ ಇಂಟ್ರೊಡ್ಯೂಸ್ ಮಾಡಿದಂಥ ಗಿರಿಜಾ ಮೇಡಮ್ ಅವರಿದ್ದಾರೆ, ಹಾಗೂ ಸಾಂಸ್ಕೃತ ನಾಗರಿಯ ಎಲ್ಲ ಧ್ಯಾನಾರ್ಥಿಗಳಿಗೆ ಪ್ರಪ್ರಥಮವಾಗಿ ನನ್ನ ನಮಸ್ಕಾರಗಳು. ನೀವೊಂದು ರೈಟ್ ಪ್ಲೇಸಿಗೆ ಬಂದಿದ್ದೀರಿ. ಒಂದು ರೈಟ್ ಮೆಥಡ್ ಆಫ್ ಮೆಡಿಟೇಷನ್ ಆನಾಪಾನ ಸತಿಗೆ ನೀವು ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ. ನಿಜವಾಗ್ಲೂ ನೀವಿದು ನಿಮ್ಮ ಭಾಗ್ಯ. ಏನಂದರೆ ಎಲ್ಲ ಸ್ಕೂಲ್ಗಳಲ್ಲಿ ನೀವು ಡಿಸೈಪಲ್ಗಳನ್ನು ನೋಡ್ತೀರಿ. ಇಲ್ಲಿ ಮಾಸ್ಟರ್ ಕ್ರಿಯೇಟ್ಸ್ ಮಾಸ್ಟರ್. ನೀವು ಯಾರೋ ನಿಮ್ಮನ್ನು ಸ್ಟೂಡೆಂಟ್ ಮಾಡೋದಿಲ್ಲ, ಇಲ್ಲಿ ವಿದ್ಯಾರ್ಥಿಯನ್ನು ಮಾಡೋದಿಲ್ಲ. ನೀವು ಧ್ಯಾನ ಕಲಿತಿದ್ದ ಹಾಗೆ ನೀವು ಮಾಸ್ಟರ್ಸ್ ಆಗ್ತೀರಿ, ನೀವು ಧ್ಯಾನ ಪ್ರಚಾರ ಮಾಡ್ತೀರಿ, ನೀವೊಬ್ಬರು ಗ್ರ್ಯಾಂಡ್ ಮಾಸ್ಟರ್ ಆಗ್ತೀರಿ. ನೀವು ಈ ಸಂಸ್ಥೆಯಲ್ಲಿ ಮಾತ್ರ ಬಹಳಷ್ಟು ಬ್ರಹ್ಮರ್ಷಿಗಳನ್ನು ಕೂತ್ರ ನೋಡಿದ್ದೀರಿ ನೀವು. ಇದು ಒಂದೇ ಒಂದು ವಿಶೇಷವಾದಂಥ ವೈಶಿಷ್ಟ್ಯ ನಮ್ಮ ಪಿರಮಿಡ್ ಸೊಸೈಟಿದು. ನಾನು ಸಂಗೀತದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಸ್ವಲ್ಪ ಅರ್ಹತೆ ಇದೆ. ಧ್ಯಾನದ ಬಗ್ಗೆ ನೀವೆಲ್ಲ ಗ್ರ್ಯಾಂಡ್ ಮಾಸ್ಟರ್ಸ್, ನಾನು ಇನ್ನೂ ಕೂಡ ತುಂಬ ಚಿಕ್ಕ ಹುಡುಗ. ಯಾಕೆ ಈ ನಮ್ಮ ಆನಾಪಾನ ಸತಿಯಲ್ಲಿ ಸಂಗೀತವನ್ನು ಕೂಡ ಗುರುಗಳು ಅಳವಡಿಸಿಕೊಂಡಿದ್ದಾರೆ ಅಂದರೆ, ನಾದಾತ್ಮಕಂ ಜಗತ್ ಅಂತಾರೆ. ಸಂಗೀತ ರತ್ನಾಕರದಲ್ಲಿ ಹೇಳ್ತಾನೆ ನಾದಾತ್ಮಕಂ ಜಗತ್ ಅಂತ. ಪ್ರಪಂಚ ಸೃಷ್ಟಿ ಮೊದಲಿಗೆ ಒಂದು ಓಂಕಾರದಿಂದ ಆಗತ್ತೆ. ಫಸ್ಟ್ ಒಂದು ಓಂಕಾರ ಬರುತ್ತೆ, ಅದರಿಂದ ನಂತರ ಈ ಪ್ರಪಂಚ ಸೃಷ್ಟಿ ಆಗುತ್ತೆ, ವಿಶ್ವ ಸೃಷ್ಟಿ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ಎಲ್ಲ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವ ಇರುವಂಥ ವಸ್ತುಗಳು ಅದರದ್ದೇ ಆದಂತಹ ಒಂದು ತರಂಗದಲ್ಲಿ ಅದು ವೈಬ್ರೇಟ್ ಆಗ್ತಿರುತ್ತೆ. ಹಾಗೆಯೇ ನಮ್ಮ ಮನುಷ್ಯನ ಬಾಡಿ ಕೂಡ ಸಂಗೀತಕ್ಕೆ ಮತ್ತು ನಮ್ಮ ದೇಹಕ್ಕಿರುವಂತಹ ಒಂದೇ ಒಂದು ತುಂಬ ಹತ್ತಿರದಂತಹ ಒಂದು ಸಾಮ್ಯತೆ ಏನಂದರೆ, ನಮ್ಮ ಸಂಗೀತದಲ್ಲಿ ಕೂಡ ಡಿಫರೆಂಟ್ ಫ್ರೀಕ್ವೆನ್ಸಿ ಕಾಂಪೋನೆಂಟ್ಸ್ನ ಒಂದು ಸಿಂಫೋನಿ ಅದು. ಹಾಗೆಯೇ ನಮ್ಮ ಬಾಡಿ ಕೂಡ, ನಮ್ಮ ಪ್ರತಿಯೊಂದು ಆರ್ಗನ್ಗಳು, ಒಂದು ಅಂಗಾಂಶಗಳು ಕೂಡ ಅದರದ್ದೇ ಆದಂಥ ಒಂದು ಫ್ರೀಕ್ವೆನ್ಸಿಯಲ್ಲಿ ಅದು ವೈಬ್ರೇಟ್ ಆಗ್ತಿರುತ್ತೆ. ಅದು ವೈಬ್ರೇಟ್ ಆದರೆ ಮಾತ್ರ ಅದು ನಿಮಗೆ ಆರೋಗ್ಯವಂತವಾಗಿದೆ ಅಂತೇಳಿ ಹೇಳ್ಕೊಳ್ತೀವಿ. ಯಾವಾಗ ಇದು ಆ ವೈಬ್ರೇಷನನ್ನು ಕಳ್ಕೊಳ್ತದ, ಅದು ಝೀರೋಗೆ ಬರುತ್ತೆ, ಅದು ಡೆಡ್ ಅಂತ ಹೇಳಿ ವೈಬ್ರೇಷನ್ ಕಡಿಮೆ ಆಗ್ತಿದ್ದಾಗ ಅದನ್ನು ಡಿಸೀಸ್ಡ್ ಅಂತೀರಿ, ಅದು ರೋಗ ಪೀಡಿತವಾಗಿದೆ ಅಂತೇಳಿ ಹೇಳ್ತೀವಿ. ಸಂಗೀತವನ್ನು ಕೇಳೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಆ ನಿಮ್ಮ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ ನೀವು ಎಕ್ಸ್ಪೋಸ್ ಆದಾಗ, ನಿಮ್ಮ ಬಾಡಿ ಎಕ್ಸ್ಪೋಸ್ ಆದಾಗ ಅದು ಇಂಡ್ಯೂಸ್ ಮಾಡುತ್ತೆ. ನಾದದ ಒಂದು ವೆರಿ ಆಟ್ರಿಬ್ಯೂಟ್ ಏನಂದರೆ, ಅದು ಇದ್ದಂಥದ್ದು ಅದರ ಒಂದು ಆ್ಯಂಬಿಯನ್ಸಲ್ಲಿ ಇರುವಾಗ ಅದು ಒಂದು ಇಂಡ್ಯೂಸ್ ಮಾಡುತ್ತೆ ಆ ಫ್ರೀಕ್ವೆನ್ಸಿನ. ಸೊ ನೀವು ಸಂಗೀತವನ್ನು ಕೇಳ್ತಾ ಇದ್ದ ಹಾಗೇ ನಿಮ್ಮ ಫ್ರೀಕ್ವೆನ್ಸಿ, ಆ ಒಂದು ಆರ್ಗನ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಒಂದು ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ಬಂದುಬಿಟ್ಟು ನೀವು ಆರೋಗ್ಯವಂತರಾಗ್ತೀರಿ. ಇಂತಹ ಒಂದು ತುಂಬ ಉತ್ಕೃಷ್ಟವಾದಂಥದ್ದು, ತುಂಬ ಸೈಂಟಿಫಿಕ್ ಆದಂತಹ ಈ ಆನಾಪಾನಸತಿ ಮೆಡಿಟೇಷನ್ಗಳನ್ನು ಇಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ಮಾಡಿ ಬಂದವರು ಇಂತಹ ಒಂದು ಅಭೂತಪೂರ್ವವಾದಂಥ ಒಂದು ಪದ್ಧತಿಯನ್ನು ನಿಮ್ಮ ಎಲ್ಲರಿಗೂ ಹೇಳಿ, ಎಲ್ಲರೂ ಕೂಡ ಸಂತೋಷವಾಗಿರಲಿ, ಆರೋಗ್ಯವಂತವಾಗಿರಲಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, and give your experiences for PMC. Record your experiences so that the whole world will know your experiences.